ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಚಿಟಿಗೆ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಅಂತಲೇ ಹೇಳ್ಬೋದು. ಒಗ್ಗರಣೆಗೆ ಬೇಕಾದಂಥ ಆಯಿಲ್ ಅಂತಲೇ ಹೇಳ್ಬೋದು. ರೆಸಿಪಿ ನೋಡ್ಬೋದು. ಫಸ್ಟ್ ಬಂದುಬಿಟ್ಟು ಒಂದು 4 ಟೊಮೊಟೊನ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಒಂದು 4 ಟೊಮೊಟೊನ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನಾನು. ಈ ಟೊಮೊಟೊನ 1-2 ವಿಸಿಲ್ ಕೂಗಿಸ್ಕೋಬೇಕಂತಲೇ ಹೇಳ್ಬೋದು. ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ರಸಮ್ ವಂಡರ್ಫುಲ್ ಟೊಮೊಟೊ ರಸಮ್ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. 2 ತುತ್ತು ರೈಸ್ ತಿನ್ನೋರು ಒಂದು 4 ತುತ್ತು ರೈಸ್ ತಿಂತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಕುಕ್ಕರ್ ಅನ್ನೋದು ಮುಚ್ಚಳ ಅನ್ನೋದು ಹಾಕ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಂದುಬಿಟ್ಟು ಸ್ಟವ್ವಿಗೆ ಇಡಬೇಕಂತ ಹೇಳ್ತೀನಿ. ಒಂದು 2-3 ವಿಸಿಲ್ ಅನ್ನೋದು ಕೂಗಿಸ್ಬೇಕಂತ ಹೇಳ್ತೀನಿ. ಟೊಮೊಟೊ ರಸಮ್ ಅನ್ನೋದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಕುದೀತಾ ಇದೆ. ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಹೇಳ್ತೀನಿ. ಆಯಿಲ್ ಅನ್ನೋದು ಹಾಕೋಣ ಸ್ವಲ್ಪ. ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಣ. ಪದಾರ್ಥ ಸೇರಿಸೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಚಟ್ಪಟ ಅಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ. ಜಸ್ಟ್ ಸ್ವಲ್ಪ ಬ್ರೌನ್ ಆದರೆ ಸಾಕು. ಒಗ್ಗರಣೆ ಅನ್ನೋದು ಇದಕ್ಕೆ ಬೆರೆಸೋಣ ಅಂತ ಹೇಳ್ತೀನಿ. ನೋಡ್ಬೋದು, ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಟೊಮೊಟೊ ರಸಮ್ ನಮ್ಮ ಮನೆಯಲ್ಲಿ ಟೊಮೊಟೊ ರಸಮ್ ರೆಡಿ. ತುಂಬ ಚೆನ್ನಾಗಿರುತ್ತೆ ಈ ರಸಮ್. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೊಟೊ ರಸಮ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಂದು ಕುದ್ದ ಮೇಲೆ ಗ್ಯಾಸ್ ಅನ್ನೋದು ಆಫ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನೋಡ್ಬೋದು ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಿರುವಂಥ ಟೊಮೊಟೊ ರಸಮ್ ನಾನು ಒಂದು ಸರ್ವ್ ಮಾಡ್ತಾಯಿದ್ದೀನಿ ಅಂತಲೇ ನೋಡ್ಬೋದು. ಒಳ್ಳೆ ಘಮ ಅನ್ನೋಂಥ ಟೊಮೊಟೊ ರಸಮ್ ರೆಡಿ. ವಂಡರ್ಫುಲ್ ರಸಮ್. ಎಲ್ಲರೂ ಟೇಸ್ಟ್ ಮಾಡಿ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್. ಕುದೀತಾ ಇದೆ. ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಹೇಳ್ತೀನಿ. ಆಯಿಲ್ ಅನ್ನೋದು ಹಾಕೋಣ ಸ್ವಲ್ಪ. ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಣ. ಪದಾರ್ಥ ಸೇರಿಸೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಚಟ್ಪಟ ಅಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ. ಜಸ್ಟ್ ಸ್ವಲ್ಪ ಬ್ರೌನ್ ಆದರೆ ಸಾಕು. ಒಗ್ಗರಣೆ ಅನ್ನೋದು ಇದಕ್ಕೆ ಬೆರೆಸೋಣ ಅಂತ ಹೇಳ್ತೀನಿ. ನೋಡ್ಬೋದು, ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದ್ದೇನೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಟೊಮೊಟೊ ರಸಮ್ ನಮ್ಮ ಮನೆಯಲ್ಲಿ ಟೊಮೊಟೊ ರಸಮ್ ರೆಡಿ. ತುಂಬ ಚೆನ್ನಾಗಿರುತ್ತೆ ಈ ರಸಮ್. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೊಟೊ ರಸಮ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಂದು ಕುದ್ದ ಮೇಲೆ ಗ್ಯಾಸ್ ಅನ್ನೋದು ಆಫ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನೋಡ್ಬೋದು ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಿರುವಂಥ ಟೊಮೊಟೊ ರಸಮ್ ನಾನು
ಸರ್ವ್ ಮಾಡ್ತಾ ಇದ್ದೀನಿ ಅಂತಲೇ ನೋಡ್ಬೋದು. ಒಳ್ಳೆ ಘಮ 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 ಅನ್ನೋಂಥ ಟೊಮೊಟೊ ರಸಮ್ ರೆಡಿ. ವಂಡರ್ಫುಲ್ ರಸಮ್. ಎಲ್ಲರೂ ಟೇಸ್ಟ್ ಮಾಡಿ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್.